ಇವತ್ತಿನ ವಿಶೇಷ 1 ತಿಂಗಳು ಇಡುವಂತಹ ಟೊಮೆಟೊ ತೊಕ್ಕು ಅಥವಾ ಚಟ್ನಿ. ಅದು ಆಂಧ್ರ ಸ್ಟೈಲ್ನಲ್ಲಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕ್ಕೊಂಡು ತಿಂತಿದ್ರೆ ಅದ್ಭುತವಾಗಿರುತ್ತೆ. ಇಡ್ಲಿ, ದೋಸೆ, ಚಪಾತಿ, ರೊಟ್ಟಿಗೆ A1 ಕಾಂಬಿನೇಷನ್. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಟೊಮೆಟೊ ತೊಕ್ಕು ಮಾಡೋದಕ್ಕೆ ಮೊದಲು ಪ್ಯಾನಿಗೆ ಇಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಒಂದು ಮಟ್ಟಿಗೆ ಬಿಸಿಯಾಗಿದೆ ಅಂದಾಗ ಇದಕ್ಕೆ ಮಾಮೂಲಿ ಒಗ್ಗರಣೆಗೆ ಹಾಕ್ತೀವಲ್ಲ ಸಾಮಗ್ರಿಗಳು, ಅದನ್ನು ಸೇರಿಸ್ತಾ ಇದ್ದೀನಿ. ಸಾಸಿವೆ, ಜೀರಿಗೆ, ಹಾಗೆ ಸ್ವಲ್ಪ ಮೆಂತ್ಯ ಕಾಳು. ಸಾಸಿವೆ ಅರ್ಧ ಟೀ ಸ್ಪೂನು, ಜೀರಿಗೆ ಅರ್ಧ ಟೀ ಸ್ಪೂನು, ಮೆಂತ್ಯ ಕಾಳು ಒಂದು 10ರಿಂದ 15 ಅಷ್ಟು ಹಾಕಿ ಅದು ಲೈಟಾಗಿ ಕಲರ್ ಚೇಂಜ್ ಆಗಿದೆ ಅಂದಾಗ ಇಲ್ಲಿ ಒಂದು 3 ಬ್ಯಾಡಗಿ ಮೆಣಸಿನ್ಕಾಯಿ, 3 ಗುಂಟೂರು ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ನಾನು ಮೊದಲೇ ಯಾವಾಗಲೂ ಹೇಳ್ತಾನೆ ಇರ್ತೀನಿ, ಬ್ಯಾಡಗಿ ಮೆಣಸಿನ್ಕಾಯಿ ಕಲರ್ ಕೊಡುತ್ತೆ, ಗುಂಟೂರು ಮೆಣಸಿನ್ಕಾಯಿ ಒಂದು ಖಾರ ಕೊಡುತ್ತೆ. ಆ ಮೆಣಸಿನ್ಕಾಯಿನೆಲ್ಲ ಹಾಕಿ ಸ್ವಲ್ಪ ಬಾಡಿಸಿದೆ ಅಂದಾಗ ಇಲ್ಲಿ ಒಂದು 20ರಿಂದ 30 ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ಬೆಳ್ಳುಳ್ಳಿ ಈ ಟೊಮೆಟೊ ತೊಕ್ಕಿಗೆ ಒಂದು ಎಕ್ಸಲೆಂಟ್ ಫ್ಲೇವರ್ ಕೊಡುತ್ತೆ. ಹಾಕಿದರೆ ತುಂಬಾ ಒಳ್ಳೆಯದು. ಬೇಡ ನಾವು ತಿನ್ನಲ್ಲ ಅಂದರೆ ಆರಾಮಾಗಿ ಸ್ಕಿಪ್ ಮಾಡ್ಬೋದು. ಈಗ ಬೆಳ್ಳುಳ್ಳಿ ಹಾಕಿ ಒಂದು 30 ಸೆಕೆಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಅದಾದಮೇಲೆ ಇದಕ್ಕೆ ಮತ್ತೆ ಸಾಮಗ್ರಿಗಳನ್ನ ಸೇರಿಸಬೇಕಾಗುತ್ತೆ. ಅದೇನು ಅಂದರೆ 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ. ಬಿಳಿ ಎಳ್ಳು, ಉದ್ದಿನಬೇಳೆ ಹಾಕೋದ್ರಿಂದ ಇದಕ್ಕೆ ಒಂದು ನಟ್ಟಿ ಟೆಕ್ಸ್ಚರ್ ಕೊಡುತ್ತೆ, ಒಂದು ಥಿಕ್ನೆಸ್ ಕೊಡುತ್ತೆ. ಹಾಗೆಯೇ ಇದು ರುಚಿನೂ ಸಹ ಇನ್ನೂ ಹೆಚ್ಚಾಗುತ್ತೆ. ಎಳ್ಳು ಆರೋಗ್ಯಕರನೂ ಹೌದು. ಈ ಬಿಳಿ ಎಳ್ಳು ಹಾಗೆ ಉದ್ದಿನಬೇಳೆ ಲೈಟಾಗಿ ಕಲರ್ ಚೇಂಜ್ ಆಗಬೇಕು, ಘಮ ಅಂತ ಸುವಾಸನೆ ಬರಬೇಕು. ಹಾಗಾಗಿ ಇದನ್ನ ಲೋ ಫ್ಲೇಮಲ್ಲಿ ನಾವು ಬಾಡಿಸ್ಕೋಬೇಕಾಗತ್ತೆ. ಆ ಉದ್ದಿನಬೇಳೆ ಕಲರು ಲೈಟ್ ಬ್ರೌನ್ ಆಗಿದೆ ಅಂದಾಗ ಇದಕ್ಕೆ ನಾನಿಲ್ಲಿ ಒಂದು 2ರಿಂದ 3 ಹಸಿ ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಈ ಟೊಮೆಟೊ ತೊಕ್ಕಿನ ವಿಶೇಷ ಏನು ಅಂದರೆ ಇದಕ್ಕೆ ಕೆಂಪು ಮೆಣಸಿನ್ಕಾಯಿ ಫ್ಲೇವರ್ ಬರುತ್ತೆ, ಹಸಿ ಮೆಣಸಿನ್ಕಾಯಿ ಫ್ಲೇವರ್ ಬರುತ್ತೆ. ಹಾಗೆಯೇ ಆ ಬೆಳ್ಳುಳ್ಳಿಯು ಸಹ ಖಾರ ಸ್ವಲ್ಪ ಬರುತ್ತೆ. ಹಾಗಾಗಿ ಇದು ವಿಶೇಷವಾದ ಒಂದು ಟೇಸ್ಟ್ ಕೊಡುತ್ತೆ. ಇದಕ್ಕೆ ಜೊತೆಗೆ ಒಂದು 2 ಚಿಟಿಕೆಯಷ್ಟು ಇಂಗಿನ ಪುಡಿನ ಹಾಕಿ ಲೋ ಫ್ಲೇಮಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಆಗಿದೆ, ರೆಡಿ ಆಗಿದೆ ಅಂದಾಗ ಲಾಸ್ಟಿಗೆ ನಾನಿಲ್ಲಿ ಟೊಮೆಟೊ ಹಣ್ಣನ್ನು ಸೇರಿಸ್ತಾ ಇದ್ದೀನಿ. ನಾಟಿ ಟೊಮೆಟೊ 5ರಿಂದ 6 ಚೆನ್ನಾಗಿ ಹಣ್ಣಾಗಿರೋವಂಥ ಟೊಮೆಟೊನ ಸೇರಿಸ್ತಾ ಇದ್ದೀನಿ. ನಾಟಿ ಟೊಮೆಟೊ ಸೇರಿಸಿದ್ರೆ ಇದಕ್ಕೆ ಹುಣಸೆ ಹಣ್ಣು ಸೇರಿಸೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ನಾಟಿ ಹಣ್ಣು ಇಲ್ಲ ಅಂದರೆ ಆ್ಯಪಲ್ ಟೊಮೆಟೊನೇ ಸೇರಿಸ್ಬೋದು. ಆವಾಗ ಒಂದೇ 1 ಇಂಚಿನಷ್ಟು ಹುಣಸೆ ಹಣ್ಣನ್ನು ಸೇರಿಸಿದ್ರೆ ಒಳ್ಳೆಯದು. ಈಗ ಟೊಮೆಟೊ ಹಣ್ಣನ್ನು ಹಾಕಿದ ಮೇಲೆ ಈ ತೊಕ್ಕಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ಒಂದು 2 ಚಿಟಿಕೆಯಷ್ಟು ಅರಿಶಿನ ಪುಡಿನೂ ಸೇರಿಸಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕಿದ ತಕ್ಷಣ ಟೊಮೆಟೊ ಹಣ್ಣು ಏನಾಗುತ್ತೆ ಅಂದರೆ ಚೆನ್ನಾಗಿ ನೀರು ಬಿಡುತ್ತೆ, ಬೇಗ ಸಾಫ್ಟಾಗಿ ಹೋಗ್ಬಿಡುತ್ತೆ. ಈಗ ಇದನ್ನು ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಬಾಡಿಸ್ಕೊತಾ ಹೋಗಬೇಕು. ಟೊಮೆಟೊ ಹಣ್ಣು ಚೆನ್ನಾಗಿ ಸಾಫ್ಟ್ ಆಗಬೇಕು, ನೀರನ್ನೆಲ್ಲ ಬಿಡಬೇಕು, ಶ್ರಿಂಕ್ ಆಗಬೇಕು. ಅಲ್ಲಿವರೆಗೆ ನಾವು ಇದನ್ನು ಬಾಡಿಸ್ಕೋಬೇಕು. ಈಗ ಮುಚ್ಚಿಟ್ಬಿಟ್ಟು ಇದನ್ನು ಒಂದು 2ರಿಂದ 3 ನಿಮಿಷ ಹಾಗೆ ಬೇಯಿಸೋಣ. ಆಗ ಏನಾಗುತ್ತೆ ಅಂದರೆ ಉಪ್ಪನ್ನು ಹಾಕಿರೋದ್ರಿಂದ ಇದು ತಳ ಹಿಡಿಯೋದಿಲ್ಲ, ಜೊತೆಗೆ ಇನ್ನೂ ಬೇಗ ಸಾಫ್ಟಾಗಿ ನೀರನ್ನೆಲ್ಲ ಬಿಟ್ಕೊಬಿಡುತ್ತೆ. ಈಗ ನೋಡಿದ್ರೆ ಟೊಮೆಟೊ ಹಣ್ಣು ಚೆನ್ನಾಗಿ ಸಾಫ್ಟ್ ಆಗಿದೆ, ನೀರನ್ನ ಬಿಟ್ಕೊಂಡಿದೆ, ಹಾಗೆಯೇ ಸೈಜ್ನಲ್ಲಿ ತುಂಬಾ ಶ್ರಿಂಕ್ ಆಗಿದೆ. ಈಗ ಕರೆಕ್ಟಾಗಿರೋ ಅಂತ ಹದ. ಇವಾಗ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಇದನ್ನ ಆರೋದಕ್ಕೆ ಬಿಡೋಣ. ಒಂದು ಸರಿ ಆರಿದೆ ಅಂದಾಗ ಇದಕ್ಕೆ 1 ಟೀ ಸ್ಪೂನಷ್ಟು ಬೆಲ್ಲದ ಪುಡಿನ ಹಾಕಿಬಿಟ್ಟು ರುಬ್ಕೊಳ್ಳೋದಷ್ಟೇ. ಬೆಲ್ಲದ ಪುಡಿ ಏನಕ್ಕೆ ಹಾಕ್ತೀವಿ ಅಂತಂದರೆ ಈ ಫ್ಲೇವರ್ನ ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ. ಹಾಗಾಗಿ ಇದಕ್ಕೆ ಇನ್ನು ಎಕ್ಸ್ಟ್ರಾ ನೀರನ್ನ ಸೇರಿಸೋ ಅವಶ್ಯಕತೆಯೇ ಇಲ್ಲ. ಟೊಮೆಟೊ ಹಣ್ಣಿನಲ್ಲಿರುವಂಥ ತೇವಾಂಶದಲ್ಲೇ ಈ ಹದದಲ್ಲಿ ಇದು ರೆಡಿಯಾಗಿದೆ. ಈಗ ನೋಡಿದರೆ ಟೊಮೆಟೊ ತೊಕ್ಕನ್ನು ರುಬ್ಬಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಲೈಟಾಗಿ ಒಗ್ಗರಣೆ ಕೊಡಬೇಕಾಗುತ್ತೆ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ. ಎಳ್ಳೆಣ್ಣೆ ಇಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಸೇರಿಸಿ ಅದು ಬಿಸಿ ಆದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಹಾಗೆಯೇ ಕೆಂಪು ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಈ ಗುಂಡು ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ. ಯಾಕೆ ಅಂತಂದರೆ ಇದೇನಾಗುತ್ತೆ ಅಂದರೆ ಈ ಟೊಮೆಟೊ ತೊಕ್ಕಿನಲ್ಲಿ ಇದು ಬೆಂದಾಗ ಉಪ್ಪು, ಹುಳಿ, ಖಾರ, ಟೊಮೆಟೊ ತೊಕ್ಕಿನ ಫ್ಲೇವರ್ನೆಲ್ಲ ಹೀರ್ಕೊಂಡು ಈ ಮೆಣಸಿನ್ಕಾಯಿ ತಿನ್ನೋದೇ ಅದ್ಭುತವಾಗಿರುತ್ತೆ, ಒಂಥರ ಉಪ್ಪಿನಕಾಯಿ ತಿಂದಂಗೆ ಇರುತ್ತೆ. ಹಾಗಾಗಿ ಈ ರೀತಿ ಗುಂಡು ಮೆಣಸಿನ್ಕಾಯಿನ ಸೇರಿಸಿ ಒಗ್ಗರಣೆ ಹಾಕಿ ಈ ಟೊಮೆಟೊ ತೊಕ್ಕು ಅದ್ಭುತವಾಗಿ ಬರುತ್ತೆ. ಕೊನೆಗೆ ಸ್ವಲ್ಪ ಕರಿಬೇವಿನ ಎಣ್ಣೆ ಹಾಕಿ ಬಾಡಿಸ್ಕೊಂಡು ಎಲ್ಲ ಚೆನ್ನಾಗಿ ಬಾಡಿದೆ ಅಂದಾಗ ನಾವು ಮೊದಲೇ ರುಬ್ಬಿಟ್ಕೊಂಡಂಥ ಟೊಮೆಟೊ ಪೇಸ್ಟ್ನ ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಈ ಹಂತದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಬೇಕು, ಇನ್ನೂ ಸ್ವಲ್ಪ ಬೇಕು ಅಂತಂದರೆ ಅಡ್ಜಸ್ಟ್ ಮಾಡ್ಕೋಬೋದು. ಉಪ್ಪಿನ ಅಂಶ ಕಡಿಮೆ ಇರೋದ್ರಿಂದ ನಾನು ಸ್ವಲ್ಪ ಉಪ್ಪಿನ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇದು ಒಂದು ಕುದಿ ಬಂದರೆ ಸಾಕಷ್ಟೇ. ಇದಕ್ಕೆ ಎಕ್ಸ್ಟ್ರಾ ನೀರನ್ನ ಸೇರಿಸೋ ಅವಶ್ಯಕತೆಯೇ ಇಲ್ಲ. ಈಗ ನೋಡಿದರೆ 1ರಿಂದ 2 ನಿಮಿಷ ಇದನ್ನು ಬೆಂದಾದಮೇಲೆ ರುಚಿಯಾದಂತಹ 1 ತಿಂಗಳು ಫ್ರಿಜ್ನಲ್ಲಿ ಇಡುವಂಥ ಟೊಮೆಟೊ ತೊಕ್ಕು ರೆಡಿ. ಇದಂತೂ ಚಪಾತಿಗೆ A1 ಆಗಿರುತ್ತೆ. ರೊಟ್ಟಿ, ಇಡ್ಲಿ, ದೋಸೆಗಂತೂ ಹೇಳದೆ ಬೇಡ, ಅದ್ಭುತವಾದ ಕಾಂಬಿನೇಷನ್ನು. ಅದಕ್ಕಿಂತ ಒಂದು ಸ್ಟೆಪ್ ಮೇಲೆ ಅಂತಂದರೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಿದ್ರೆ ಅಮೃತ.
ಇವತ್ತು ನಾನು ಮೂಲಂಗಿ ಮೆಂತ್ಯ ಸೊಪ್ಪಿನ ಚಪಾತಿ ಮಾಡಿದ್ದೀನಿ. ಇದನ್ನು ಹಾಗೆ ಪ್ಯಾಕ್ ಮಾಡೋದು ಬದಲು ಆಡಿ ಯೂನಿ ರ್ಯಾಪಲ್ಲಿ ಸುತ್ತಬಿಟ್ಟು ಪ್ಯಾಕ್ ಮಾಡಿದರೆ ತುಂಬ ಹೊತ್ತು ಸಾಫ್ಟ್ ಆಗಿರುತ್ತೆ. ಮೈಕ್ರೋವೇವ್ನಲ್ಲಿ ರೀಹೀಟ್ ಮಾಡೋದಕ್ಕೂ ಕನ್ವೀನಿಯೆಂಟ್ ಆಗಿರುತ್ತೆ. ಈ ಮೂಲಂಗಿ ಮೆಂತ್ಯ ಸೊಪ್ಪಿನ ಚಪಾತಿ ಜೊತೆ ನಾವು ಮಾಡಿರೋಂಥ ಈ ಟೊಮೆಟೊ ತೊಕ್ಕು A1 ಕಾಂಬಿನೇಷನ್ನು ತುಂಬಾ ರುಚಿಯಾಗಿರುತ್ತೆ. ಪ್ಲೇನ್ ಚಪಾತಿಗೆ, ಇಡ್ಲಿಗೆ, ದೋಸೆಗೆ ಆರಾಮಾಗಿ ಇದನ್ನ ಪ್ಯಾಕ್ ಮಾಡಿ ಕೊಡಬಹುದು. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ, ಶೇರ್ ಚಾಟ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.